ನಾವೆಲ್ಲ ಹಿರಿಯ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ದಲಿತಪರ ನಾಯಕರು, ಶೋಷಿತರಿಗೆ ಏನಾದ್ರು ತೊಂದರೆ ಆದ್ರೆ ಅದನ್ನ ಸರಿಪಡಿಸೋ ನಾಯಕತ್ವ ಗುಣ ಉಳ್ಳವರು ಒಂದು ಸಭೆನ ಯಶಸ್ವಿ ನಡೆಸಿದ್ದೀರಾ. ಸಭೆ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ಮೊಟ್ಟ ಮೊದಲ ಬಾರಿಗೆ ನಮ್ಮ ಮುಂದೆ ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಏನು RSS ನವರು 100 ವರ್ಷ ಆಯ್ತು. ನಮಗೆ 100 ವರ್ಷದಲ್ಲಿ ನಮ್ಮ ಆಚರಣೆಯನ್ನ, ನಮ್ಮ ಪಥ ಸಂಚಲನಗಳನ್ನ ಬೀದಿಯಲ್ಲಿ ದೊಣ್ಣೆ ಹಿಡ್ಕೊಂಡು ಸಾರ್ವಜನಿಕರ ಮಧ್ಯದಲ್ಲಿ ಓಡಾಟ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದನ್ನ ಮತ್ತೆ ಜನಸಾಮಾನ್ಯರಿಗೆ ಭಯ ಹುಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇ ಇವರು ಮೊದಲನೇ ತಪ್ಪು, ಸುಳ್ಳು. 100 ವರ್ಷ ಆಯ್ತು ಅಂತೇಳಿ ಇವರು ಹೇಳ್ತಾ ಇದ್ದಾರಲ್ಲ, ಹೇಗೆ ಇವರು 100 ವರ್ಷ ಆಯ್ತು? ಇವತ್ತು ಬ್ರಿಟಿಷರ ಮುಂದೆ ಕೈ ಕಟ್ಟಿ ನಿಂತ್ಕೊಂಡು ನಾವು ರಿಜಿಸ್ಟ್ರೇಷನ್ಗೆ ನಾವು ಹೋಗ್ಬೇಕಾಗಿರ್ಲಿಲ್ಲ ಅಂತ ಹೇಳ್ತಕ್ಕಂಥವ್ರು ಇವರು ಸಹಚಾರರು ಹಿಂದೆ ಏನೇನೆಲ್ಲ ಕುತಂತ್ರವನ್ನ ಮಾಡಿ ಬ್ರಿಟಿಷರವ್ರಿಗೆ ತಪ್ಪು ಪತ್ರವನ್ನ ಬರೆದು ಕೊಟ್ಟು ಪೆನ್ಷನ್ ಅನ್ನ ತಿಂದಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಆಗ ಇವರು ಎಲ್ಲಿಗೆ ಹೋಗಿದ್ರು? RSS ನವರು ಇದ್ರು ತಾನೆ. ಅಂತದನ್ನ ನಾವು ಭಗವತ್ ಆಗ್ಲಿ ಅಥವಾ RSS ಹಿರಿಯ ಮುಖಂಡರುಗಳಿಗಾಗ್ಲಿ ಇದನ್ನ ನಾವು ಸವಾಲ್ ಹಾಕ್ತಾ ಇದ್ದೀವಿ. ನೀವು ನಿಜವಾಗಿಯೂ ಈ ದೇಶದಲ್ಲಿ ತರಗುಡಿಸಿ ಮನೆ ಮಾಡಿ ಈ ದೇಶದ ಮಕ್ಕಳೇ ಆಗಿದ್ರೆ ನೀವು ನೇರವಾಗಿ ಬರ್ರಿ. ನೀವು ಇಲ್ಲಿಯವರಲ್ಲ. ಇವತ್ತು ಸನಾತನ ಧರ್ಮದ ವಿಚಾರ ಮುಂದಿಟ್ಟುಕೊಂಡು ಈ ದೇಶಕ್ಕೆ ವ್ಯಾಪಾರಕ್ಕೆ ಬಂದಂತ ಯಾರು ಅಂತಂದ್ರೆ ಈ ಬ್ರಾಹ್ಮಣ ಶಾಹಿಗಳು. ಈ ದೇಶಕ್ಕೆ ವ್ಯಾಪಾರಕ್ಕೆ ಬಂದಂತವ್ರು ಇವತ್ತು ನಮ್ಮನ್ನೇ ಇವತ್ತು ಹೀಯಾಳಿಸ್ತಕ್ಕಂಥದ್ದು, ನಮ್ಮ ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ನಾಯಕ ಬರೆದಂತ ಸಂವಿಧಾನ ನಾವು ಒಪ್ಕೊಳ್ತಾ ಇರತಕ್ಕಂಥದ್ದು. ಈ ನಾಡು ಯಾರು ಹುಟ್ಟಿದ್ದು? ಅಂಬೇಡ್ಕರ್ ಹುಟ್ಟಿದಂತ ನಾಡು, ಬುದ್ಧ ಹುಟ್ಟಿದಂತ ನಾಡು, ಬಸವಣ್ಣವ್ರು ಹುಟ್ಟಿದಂತ ನಾಡು. ಇಷ್ಟು ಜನ ನಾಯಕರುಗಳು ಇವತ್ತು ಕೋರ್ಟ್ ಹುಟ್ಟಿರ್ತಕ್ಕಂಥ ನಾಡು. ಅಂಬೇಡ್ಕರ್ ಏನ್ ಹೇಳ್ತಾರೆ, ಬುದ್ಧ ಏನ್ ಹೇಳ್ತಾರೆ, ಬಸವಣ್ಣವ್ರು ಹೇಳ್ತಾರೆ, ಯಾರವ ಎಲ್ಲ ನಮ್ಮವ ಅಂತ ಕರೆದು ಒಂದು ತೆಕ್ಕೆಗೆ ತಗೊಳ್ತಾರೆ. ಅಂಬೇಡ್ಕರ್ ಹಾಗೆ ತಗೊಳ್ತಾರೆ. ಅಂತ ಸಂದರ್ಭದಲ್ಲಿ ಇಲ್ಲಿ ಹುಟ್ಟಿರ್ತಕ್ಕಂಥ, ಇಲ್ಲಿ ಬೆಳೆಯಿರ್ತಕ್ಕಂಥ, ಇಲ್ಲಿ ಜನರನ್ನ ನೀವು ಓಡಿಸುವಂತ ಈ ಮನುಸ್ಮೃತಿಯನ್ನ ನಮ್ಮ ಮೇಲೆ ಹೇರಿ ಸನಾತನ ಧರ್ಮವನ್ನು ಹುಟ್ಟಾಕಬೇಕು, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ನಾಶ ಮಾಡಿಸ್ಬೇಕು ಅಂತಕ್ಕಂಥ ನಿಮ್ಮ ಪರಿಜ್ಞಾನ ಇದೆಯಲ್ಲ, ಇದು ನಿಮ್ದು ಸುಳ್ಳು ಹೇಳಿ ಈ ದೇಶ ಆಳ್ಬೇಕು ಅಂತ ಇದ್ರಿ. ಈಗ ಆಳ್ತಾ ಇದ್ದೀರಿ. ಇನ್ನು ಈ ದೇಶ ಅಲ್ಲೋಲ ಕಲ್ಲೋಲ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ನಾವು ಕಡಿವಾಣ ಹಾಕ್ಲಿಕ್ಕೆ RSSಗೆ DSS ತಯಾರಾಗಿದೆ. ಇದನ್ನ RSS ನವರಿಗೆ ಇದು ಎಚ್ಚರಿಕೆ ಗಂಟೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಇಚ್ಛಾಪಡಿಸ್ತೀನಿ ಸರ್. ಮತ್ತೆ ಪ್ರಶ್ನೆ ಅಂತಲ್ಲ ಸರ್, TR ಗವಾಯಿ ಅವ್ರ ಮೇಲೆ ರಾಕೇಶ್ ಕಿಶೋರ್ ಅವರು ಶಿವಸ್ತಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ, ನಮ್ಮ ಮನಸ್ಸಿನ ಭಾವನೆಗಳ ಬಗ್ಗೆ ಏನ್ ಕೊಟ್ಟು TR ಗವಾಯಿ ಅವರು, ಅದಕ್ಕೋಸ್ಕರ ನಾನು ಶಿವಸ್ತೀನಿ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತಾರೆ ಸರ್. ಗವಾಯಿ ಅವರು ಯಾವುದೇ ಕಾರಣಕ್ಕೂ ಸಂವಿಧಾನದ ಒಂದು ಪೀಠದ ಮೇಲೆ ಕೂತಂತ ವ್ಯಕ್ತಿ. ಇಡೀ ಎಲ್ಲಾ ಭಾರತ ದೇಶೀಯ 140 ಕೋಟಿ ಜನಸಂಖ್ಯೆಯನ್ನು ಕೂಡ ಒಂದೇ ಸಮಭಾಗವಾಗಿ ತೂಸ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ. ಅವರು ತಪ್ಪು ಮಾಡಿಲ್ಲ. ತಪ್ಪು ಮಾಡಿರ್ತಕ್ಕಂಥದ್ದು ಈ ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ಕ್ರಿಮಿಯ ಮನುಷ್ಯ ಈ ದೇಶಕ್ಕೆ ಅಂತ ಕೂಡ ನಾವು ಕರಿಬೇಕಾಗತ್ತೆ. ಕೆಟ್ಟ ಹುಳ ಅದೊಂದು ಅಂತ ಹೇಳಿ ನಾವು ಕರಿಬೇಕಾಗತ್ತೆ. ಇಡೀ ಭಾರತ ದೇಶದಲ್ಲಿ ಏನು ರಾಕೇಶ್ ಕಿಶೋರ್ ಮಾಡಿರ್ತಕ್ಕಂಥ ಹೀಯ ಕೃತ್ಯವನ್ನ ನಾವು ಖಂಡಿಸ್ತೇವೆ. ಆ ಮನುಷ್ಯ ಮಾಡಿರ್ತಕ್ಕಂಥ ಸನಾತನ ಧರ್ಮದ ಉಳಿಯೋದಕ್ಕೋಸ್ಕರ ಮಾತನಾಡಿದ್ರೆ ಬಿಟ್ರೆ ಇವತ್ತು ಈ ಭಾರತ ದೇಶದ ಸಂವಿಧಾನವನ್ನ ಗೌರವವನ್ನು ಉಳಿಸ್ತೀವಿ ಅಂತೇಳಿ ಮಾಡ್ಲಿಲ್ಲ. ಈ ಸಂವಿಧಾನದ ಮೇಲೆ ಎಷ್ಟಂತ ಅವಮಾನ ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ಈ 140 ಕೋಟಿ ಜನರಿಗೆ ಅವಮಾನ ಮಾಡಿದ್ದಾನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ.